ಮೇಡಮ್ ಫಸ್ಟ್ ಸರ್ದು ಮತ್ತು ನಿಮ್ಮ ಪರಿಚಯ ಹೇಗಾಯಿತು? ಯಾರ್ದು? ನಮ್ಮ ಸೋದರ ಮಾವನ ಮಗಳೇ. ಹಾಗಿದ್ರೆ ಇವ್ರನ್ನೇ ಮದುವೆ ಆಗೋದಂತ ಗೊತ್ತಿತ್ತಾ ಅಮ್ಮ ನಿಮಗೆ? ಮನೇಲಿ ಹೇಳ್ತಾ ಇದ್ರಾ? ಅವ್ರ ತಂದೆ ಅದು ಹೇಳ್ತಿದ್ರು. ಮತ್ತು ನಮ್ಮ ತಾಯಿದು ಸ್ವಲ್ಪ ಒಲವು ಇತ್ತು, ಅಣ್ಣನ ಮಗಳು ಅಂತೇಳಿ. ಎಲ್ಲರ ಮನಸ್ಸಲ್ಲೂ ಇತ್ತು ಮೇಡಮ್. ನನ್ನ ಮನಸ್ಸು ಒಬ್ಬನ ಬಿಟ್ಟು ಉಳಿದವ್ರು ಎಲ್ಲರದು ಮನಸ್ಸಲ್ಲೇ ಇತ್ತು. ಸೊ ಫಸ್ಟ್ ನಿಮ್ಗೆ ಯಾವಾಗ ಪ್ರಪೋಸಲ್ ಅಂತ ಸರಿ ಮದುವೆ ಮಾಡೋಣ ಇಬ್ರದೂ ಅಂತೇಳಿ ಯಾವಾಗ ಹೇಳಿದ್ರು ಮನೆ? ನಮ್ಮ ಅವರು ಮಕ್ಕಳು ಇದ್ದಿದ್ದಿಲ್ಲ ಅವ್ರಿಗೆ, ಇವರೇ ಅವ್ರಿಗೆ ದತ್ತಕ್ಕೆ ಹೋಗಿದ್ದರು. ಅದಕ್ಕೆ ನಮ್ಮ ಮದುವೆ ಮಾಡ್ಕೊಪ್ಪ ಅಂತ ಹೇಳಿದಾಗ ಒಪ್ಕೊಂಡ್ರು. ನಿಮಗೂ ಒಪ್ಪಿಗೆ ಇತ್ತಾ? ಮತ್ತು ಹಿರಿಯರು ಅವಾಗ ಎಲ್ಲ ಹಿರಿಯರು ಮಾಡಿದ್ದೆ ಅಲ್ಲ. ಮತ್ತು ಮನ್ಯಾಗ ಈಗಿನಂಗೆಲ್ಲ ಮದುವೆ ವ್ಯವಸ್ಥೆ ಇದ್ದಿದ್ದಿಲ್ಲ ಅವಾಗ. ನಮ್ಮಲ್ಲಿ ಏನೂ ಒಂದು ಫೋಟೋ ಸಹ ಇಲ್ಲ ನಮ್ಮ ಮದುವೆವು. ಸೊ ಮದುವೆ ಎಲ್ಲ ಎಲ್ಲೇ ಆಯಿತು ಅಮ್ಮ? ಯಾರೆಲ್ಲ ಬಂದಿದ್ರು ಮದುವೆಗೆ? ಮದುವೆ ಹೆಂಗಾಯಿತು? ಮದುವೆ ಅಲ್ಲೇ ನಮ್ಮ ತಾಯಿ ಮನೆಯಲ್ಲೇ ಆಗಿತ್ತು. ಹೇಗೆ ನಡೀತು ಮದುವೆ ಎಲ್ಲ ಅವತ್ತಿನ ದಿನ? ಅಯ್ಯೋ ಅವಾಗ ಕಾಲ ಬೇರೆ. ಅವಾಗ 5 ದಿವಸ ಮದುವೆ. ಈಗ ಒಂದೇ ತಾಸ್ನಾಗ ಮದುವೆ ಆಗ್ತೈತೆ. ಅವಾಗ ಹಂಗಿಲ್ಲ, 5 ದಿವಸ ಆಗಬೇಕು. ಏನೇನೆಲ್ಲ ಇತ್ತು 5 ದಿನ ಸಂಭ್ರಮ? ಏನೇನೆಲ್ಲ ಮಾಡ್ತಾ ಇದ್ರಿ? ಎಲ್ಲ ಮಾಡ್ತಿದ್ರು. ಅದು 5 ದಿನ ಅಂದ್ರೆ ಎಲ್ಲರೂ ಮನೆಗೆ ಮದುಮಕ್ಳು ಕರ್ಕೊಂಡೋಗಿ ಊಟ ಹಾಕ್ಸೋದು, ಆಮೇಲೆ ಇದು ಬೀಗರ ಊಟ, ಹೋಳಿಗೆ ಊಟ ಅವೆಲ್ಲ ಅವಾಗಿರ್ತಿದ್ವು. ಬೀಗರ ಊಟ ಅಂದ್ರೆ ನಮ್ಮಲ್ಲಿ ನಾನ್ ವೆಜಿಟೇರಿಯನ್ ಮಾಡಂಗಿಲ್ಲ. ಓಕೆ, ವೆಜಿಟೇರಿಯನ್. ಈಗ ನಿಮ್ಮ ಹಳೆ ಮೈಸೂರು ಪ್ರಾಂತದಲ್ಲಿ ಬೀಗರ ಊಟ ಅಂದ ಕೂಡಲೇ ನಾನ್ ವೆಜ್ ಮಾಡ್ತಾರೆ. ಎಲ್ಲ ಕಡೆ ಮಾಡ್ತಾರೆ. ಅದು ಬೀಗರ ಊಟ ಅಂದ್ರೆ ಅದು ಜೋಳದ ಕಡಬ, ಗೋಧಿ ಕಡಬ, ಕುಚ್ಚು ಕಡಬ ಮಾಡ್ತಿದ್ರು. ಅದನ್ನು ಒಂದು ಊಟ. ಅದು ಬೇರೆ ಬೇರೆ ಥರದ ಊಟ ಮಾಡ್ತಿದ್ರು. ಹಂದರದು ಹಾಕೋದೇನ ಊಟ, ಹಂದರ ಇಳಿಸೋದೇನ 5 ದಿವಸದ ನಂತರ ಊಟ, ಹಿಂಗೆ ಕಂಟಿನ್ಯೂಸ್ ನಡೀತು. ಕಂಟಿನ್ಯೂಸ್ ಅರ್ಶನದ್ದು ಒಂದೇನ, ಅದೊಂದು ದಿನದ ಊಟ, ಬಸ್ಟಿಗೆ ಕಾರ್ಯಕ್ರಮ, ಅದು 1 ದಿವಸದ ಊಟ, ಹಿಂಗೆ 5 ದಿವಸಗಟ್ಟಲೆ ಮದುವೆ ನಡೀತು. ಸೊ ಫೋಟೋ ಇಲ್ಲ ಅಂತ ಮೇಡಮ್ ಹೇಳೇ ಬಿಟ್ರು ಮೊದಲಾಗಿ. ಅದಕ್ಕೆ ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಸಿಂಪಲ್. ಯಾವ ಕಲರ್ ಸ್ಯಾರಿ ಹಾಕಿದ್ರು ಮೇಡಮ್? ನೆನಪಿದ್ಯಾ ನಿಮಗೆ ಮದುವೆ ದಿನ? ಏನು ಆಗಿನ ಕಾಲದಲ್ಲಿ ಅವು ಇಲ್ಕಲ್ಲ, ನಮ್ಮಲ್ಲಿ ಇಲ್ಕಲ್ಲದ ಬೇರೆ ರೇಷ್ಮೆ ಸೀರೆನೆ. ಸೊ ಅವಾಗ ಇನ್ನೂ ಕೂಡ ಸರ್ ರಾಜಕೀಯದಲ್ಲಿ ಇರಲಿಲ್ಲ, ಇಲ್ಲ ಗೌರ್ಮೆಂಟ್ ಅಫಿಷಿಯಲ್ ಆಗಿತ್ತು ಅವಾಗ.